ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಂಡೇ, ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ. ನನ್ನ ಮನೆಯದು ಕೆಲಸ ಎಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ಬಟ್ ವಿಡಿಯೋಸ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಇವಾಗ ಅಪ್ಲೋಡ್ ಮಾಡಬೇಕು. ಸೊ ಅಮ್ಮನ ಮನೆಗೆ ಹೋಗಿ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ಹಾಗೆಯೇ ಮಕ್ಕಳಿಗೂ ಇವತ್ತಿಂದ ವೆಕೇಶನ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಲಾಸ್ಟ್ ಡೇ, ಸ್ಕೂಲಿಗೆ ಹೋಗಿದ್ದಾರೆ. ಸೊ ಇವತ್ತು 26ನೇ ಉಪವಾಸ. ಎಷ್ಟು ಬೇಗ ಮುಗೀತಲ್ವ 26ನೇ ಉಪವಾಸ. ಅಲ್ಹಮ್ದುಲಿಲ್ಲ, ಇವತ್ತು ಕಂಪ್ಲೀಟ್ ಆದರೆ 26 ಕಂಪ್ಲೀಟ್ ಆಗುತ್ತೆ. ಸೊ ನಾನು ಅದೇ ಲಾಸ್ಟ್ ಇಯರ್ ಈದಲ್ಲಿ ಸ್ನ್ಯಾಕ್ಸ್ ಐಟಮ್ ಮಾಡಿಲ್ಲ, ಅಂದರೆ ಬಕ್ರೀದಿಗೆ ಮಾಡಿಲ್ಲ. ಬಕ್ರೀದಲ್ಲಿ ನಾನು ಸ್ವೀಟ್ಸ್ ಥರ ತಗೊಬಂದಿದ್ದೆ. ಬಟ್ ಈ ಸಲ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಫಸ್ಟಿಗೆ ರೈಸ್ ಇರುತ್ತಲ್ಲ, ನಾವು ದೋಸೆ ಇಡ್ಲಿ ಎಲ್ಲ ಇದೆಯಲ್ವ, ಆ ರೈಸನ್ನು ನಾನು ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸೋಪ್ ಮಾಡಿ ಇಡ್ತೀನಿ. ಆಮೇಲೆ ಅಮ್ಮನ ಮನೆಗೆ ಹೋಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ಬಂದು ಇದನ್ನು ಮಾಡೋಣ ಅಂತೇಳಿ. ಸೊ ಇವಾಗ ನಾನು ಅಮ್ಮನ ಮನೆಗೆ ಹೋಗ್ತೀನಿ, ಹೋಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಬರ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಅಮ್ಮನ ಮನೆಗೆಲ್ಲ ಹೋಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ ಬಂದಿದ್ದೀನಿ. ನಾನು ಇದೊಂದು ರೆಸಿಪಿ ಮಾಡಿದ್ದೀನಿ. ಮಂಗಳೂರು ಕಡೆ, ಕೇರಳ ಕಡೆ ಎಲ್ಲ ಈ ಥರದ್ದು ಹಬ್ಬಗಳಲ್ಲಿ ಮಾಡ್ತಾರೆ. ಇದನ್ನು ನಾವು ಚಟ್ಟಿ ಪತ್ತಲಿ ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು 1 kg ಅಷ್ಟು, ಅಂದರೆ 4 ಗ್ಲಾಸಷ್ಟು ಅಕ್ಕಿನ ಸೋಕ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಕೊಬ್ಬರಿ ಬರುತ್ತಲ್ವ, ಕೊಬ್ಬರಿ ತೆಂಗಿನಕಾಯಿ, ಸೊ ಅದನ್ನು ತುಂಬ ಸ್ಲೈಸಾಗಿ ಕಟ್ ಮಾಡಿ ತಗೋಬೇಕು. ಸೊ ಅದನ್ನು ನಾನಿಲ್ಲಿ ಕಟ್ ಮಾಡಿ ತಗೋತಾ ಇದ್ದೀನಿ. ಈ ಹಬ್ಬಗಳಲ್ಲಿ ಎಲ್ಲರೂ ಬರ್ತಾರಲ್ವ, ಆವಾಗ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ ಇರುತ್ತಲ್ವ, ಕುರುಮುಕ್ ಸ್ನ್ಯಾಕ್ಸ್ ಐಟಮ್ಸ್, ಇದನ್ನೆಲ್ಲ ಇಟ್ಟು ಕೊಡ್ತಾರೆ. ಕೆಲವರು ಸ್ವೀಟ್ಸ್ ಇಡ್ತಾರೆ. ನಾನು ಲಾಸ್ಟ್ ಇಯರ್ ನಾನು ಮಾಡಿಲ್ಲ, ಅಂದರೆ ಈ ಹಬ್ಬಕ್ಕೆ ಮಾಡಿದ್ದೆ. ರಂಜಾನಿದು ಹಬ್ಬ ಇದೆಯಲ್ವ, ಅದಕ್ಕೆ ಮಾಡಿದ್ದೆ. ಬಕ್ರೀದಿಗೆ ನಾನು ಮಾಡಿದ್ದಿಲ್ಲ. ಸೊ ಹಾಗಾಗಿ ಈ ಸಲ ಮಾಡೋಣ ಅಂತೇಳಿ 27 ಉಪವಾಸದಿಂದ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ನಿನ್ನೆನೇ ಸ್ಟಾರ್ಟ್ ಮಾಡಿದ್ದೇನೆ. 26ಇಂದ ಜಾಸ್ತಿ ಐಟಮ್ಸ್ಗಳೇನು ಮಾಡಲ್ಲ, ಒಂದು 2-3 ಮಾಡೋಣ ಅಂತೇಳಿದ್ದೀನಿ. ಒಂದೊಂದು ದಿವಸ ಒಂದೊಂದು ಮಾಡಿ ರೆಡಿ ಮಾಡಿ ಇಡೋಣ ಅಂತೇಳಿ. ಸೊ ಇವತ್ತು ಇದನ್ನು ಮಾಡೋಣ ಅಂತೇಳಿ ಇಲ್ಲಿ ನಾನು ಅದೇ ಕೊಬ್ಬರಿ ತೆಂಗಿನಕಾಯಿ ಇದೆಯಲ್ವ, ಈ ಥರ ತುಂಬಾ ಸ್ಲೈಸ್ ಆಗಿ ತಗೊಂಡು ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ 1.5 ಕೊಬ್ಬರಿ ಇದೆಯಲ್ವ, ಅದನ್ನು ನಾನಿಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಕೊಬ್ಬರಿನ ಈ ಥರ ಮಿಕ್ಸಿಲಿ ಹಾಕಿ ಚೆನ್ನಾಗಿ ಪುಡಿ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ ಎಳ್ಳು, ಈ ಸ್ಲೈಸ್ ಮಾಡ್ಕೊಂಡಿರುವ ಕೊಬ್ಬರಿನೂ ಎಳ್ಳು ಇದೆಯಲ್ವ, ಅದು ನಾವು ಲಾಸ್ಟಿಗೆ ಹಾಕ್ಕೊಳ್ಳೋದು. ಇದನ್ನು ಯಾವುದು ಪುಡಿ ಮಾಡ್ಕೊಂಡಿರುವಂತಹ ಕೊಬ್ಬರಿ ಇದೆಯಲ್ವ, ಇದನ್ನು ಲಾಸ್ಟಿಗೆ ಹಾಕ್ಕೊಳ್ಳೋದು. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಯಾವಾಗ ಹಾಕ್ಕೊಳ್ಳೋದು ಅಂತೇಳಿ. ನಾನಿಲ್ಲಿ ದೋಸೆ ಮಾಡ್ತಾರಲ್ವ, ದೋಸೆ ಇಡ್ಲಿ ಎಲ್ಲ ಮಾಡ್ತಾರಲ್ವ, ಆ ಅಕ್ಕಿನ, ಅಂದರೆ ಸೊಸೈಟಿ ಅಕ್ಕಿ ಇದೆಯಲ್ವ, ರೇಷನ್ ಅಕ್ಕಿ, ಆ ಅಕ್ಕಿನ ನಾನಿಲ್ಲಿ ಒಂದು 5ರಿಂದ 6 ಗಂಟೆ ತನಕ ಸೋಕ್ ಮಾಡಿ ಇಟ್ಟಿದ್ದೀನಿ ಇದನ್ನು. ಸೊ ನಂತರ ಇದಕ್ಕೆ ನಾನು 1 kgಗೆ 1 ತೆಂಗಿನಕಾಯಿನ ತಗೋತಾ ಇದ್ದೀನಿ. ಹಾಗೆಯೇ ನಾನಿಲ್ಲಿ 4 ಮೊಟ್ಟೆನ ತಗೋತಾ ಇದ್ದೀನಿ. 1 kgಗೆ 4 ಮೊಟ್ಟೆ, ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿ, ಆಮೇಲೆ 1 kg ಅಕ್ಕಿ, ಆ ಮೆಷರ್ಮೆಂಟಲ್ಲಿ ತಗೋತಾ ಇದ್ದೀನಿ. ಇಲ್ಲಿ ನಾನು ಒಂದೊಂದೇ ಪೋರ್ಷನ್ ಆಗಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತಗೋತೀನಿ. ಸೊ ಇವಾಗ ಇದು ಚೆನ್ನಾಗಿ ಪೇಸ್ಟ್ ಆಗಿದೆ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ನಾವು ರುಬ್ಬಿರುವಂತಹ ಹಿಟ್ಟಿದೆಯಲ್ವ, ಇದನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಕಿ ಇಲ್ಲಿ ನಾನು ಅದು ಯಾವಾಗಲೇ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ, ಪುಡಿ ಮಾಡಿ ಇಟ್ಟಿದ್ನಲ್ಲ ಕೊಬ್ಬರಿ, ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಕೆಲವರಿಗೆ ಮಾಡೋದಕ್ಕೆ ಗೊತ್ತು, ಕೆಲವರಿಗೆ ಗೊತ್ತಿರಲ್ಲ. ಸೊ ಅವ್ರಿಗೋಸ್ಕರ ನಾನಿಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಎಷ್ಟು 1 ತಿಂಗಳಾದರೂ ಇಟ್ಕೋಬೋದು, ಏನೂ ಆಗಲ್ಲ. ತುಂಬಾ ಚೆನ್ನಾಗಾಗುತ್ತೆ ಇದು. ಅಂದರೆ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೋಬೇಕಷ್ಟೇ, ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ. ಇದನ್ನು ಮಾತ್ರ ನಾವು ಈ ಥರ ಇವಾಗ ಗ್ಯಾಸಲ್ಲಿ ಇಟ್ಟಾದ್ಮೇಲೆ ಚೆನ್ನಾಗಿ ಕೈ ಆಡಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಸ್ಲೈಸ್ ಮಾಡ್ಕೊಂಡಿರುವಂತಹ ಕೊಬ್ಬರಿನೂ, ಕಪ್ಪು ಎಳ್ಳಿದೆಯಲ್ವ, ಅದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಇದು ಇವಾಗ ಗ್ಯಾಸ್ ಫ್ಲೇಮ್ ಆನ್ ಇದೆ, ಗೊತ್ತಿದೆಯಲ್ವ, ಅಕ್ಕಿ ಈ ಥರ ಪೇಸ್ಟ್ ಮಾಡ್ಕೊಂಡಿರೋದು ಗ್ಯಾಸಲ್ಲಿ ಇಟ್ಟರೆ ಯಾವ ಥರ ಗಟ್ಟಿ ಆಗುತ್ತೆ ಅಂತೇಳಿ, ಆ ಥರ ಇದನ್ನು ನಾವು ಚೆನ್ನಾಗಿ ಗಟ್ಟಿ ಆಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬಂದಿದೆ ಇದು.
ಇದೇ ಒಂದು ಕೆಲಸ. ಆಮೇಲೆ ಈಸಿ, ಏನು ಕಷ್ಟದ ಕೆಲಸ ಏನಿಲ್ಲ. ತುಂಬಾ ಏನು ಒಂದು ಸ್ವಲ್ಪ ಕಷ್ಟ ಅಂದರೆ ಇದೊಂದು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದು, ಆಮೇಲೆ ಪ್ರೆಸ್ ಮಾಡಿ ಹಾಕ್ಕೋತೀವಲ್ಲ, ಫ್ರೈ ಮಾಡ್ಕೋತೀವಲ್ಲ, ಅಂದರೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ ಅಂತೇಳಿ. ಬಟ್ ಟೈಮ್ ಹಿಡ್ಕೊಂಡ್ರೂ ತುಂಬಾ ಚೆನ್ನಾಗಾಗುತ್ತೆ. ಕೆಲವರು ಈ ಥರ ಕೊಬ್ಬರಿನ ಗ್ರೈಂಡ್ ಮಾಡಿ ಹಾಕಲ್ಲ, ಸ್ಲೈಸ್ ಮಾಡಿನೇ ಹಾಕ್ಕೊಳ್ಳೋದು. ಬಟ್ ನಾನಿಲ್ಲಿ ಸ್ವಲ್ಪ ಕೊಬ್ಬರಿನ ಈ ಥರ ಗ್ರೈಂಡ್ ಮಾಡಿನೂ ಹಾಕ್ಕೊಂಡಿದ್ದೀನಿ, ಅಂದರೆ ಪುಡಿ ಮಾಡಿನೂ ಹಾಕ್ಕೊಂಡಿದ್ದೀನಿ. ತುಂಬಾ ಏನು ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಆದರೂ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಬ್ಬಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದು. ಸೊ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಆಗಬೇಕು, ಈ ಥರ ಉಂಡೆ ಕಟ್ಕೊಳ್ಳೋದಕ್ಕಾಗಬೇಕು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಫಸ್ಟಿಗೆ ಇದನ್ನೆಲ್ಲವನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಏನು ರೆಡಿ ಮಾಡಿ ಇಟ್ಕೋತೀನಿ. ಆವಾಗ ನಾವು ಈ ಥರ ಪ್ರೆಸ್ ಮಾಡಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಎಲ್ಲ ಉಂಡೆಗಳನ್ನು ಮಾಡ್ತಾಯಿದ್ದೀನಿ. ಇದಕ್ಕಿಂತ ಚಿಕ್ಕ ಸೈಜಲ್ಲೂ ಕೆಲವರು ಮಾಡ್ತಾರೆ, ಇದಕ್ಕಿಂತ ಸ್ವಲ್ಪ ದೊಡ್ಡದೂ ಮಾಡ್ತಾರೆ. ನಾನು ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ಉಂಡೆಗಳೆಲ್ಲ ರೆಡಿ ಆಗಿದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು 1 kg ಅಕ್ಕಿಲಿ ಮಾಡಿರುವಂತಹದ್ದು. ಇವಾಗ ನಾನಿಲ್ಲಿ ಬಾಣಲೆ ಇಟ್ಕೋತಾ ಇಲ್ಲ, ಈ ಪಾತ್ರೆನ ಇಟ್ಕೋತಾ ಇದ್ದೀನಿ. ಯಾಕೆಂದರೆ ಇದು ಸ್ವಲ್ಪ ಅಗಾಲ ಆಗಿದೆಯಲ್ವ, ಈ ಥರ ಅಗಾಲದಾಗಿ ಇಟ್ಟರೆ ನಾವು ಏನು ಜಾಸ್ತಿ ಹಾಕೋಬೋದು ಫ್ರೈ ಮಾಡ್ಕೊಳ್ಳೋದಕ್ಕೆ. ಇಲ್ಲಾಂದರೆ ಒಂದೊಂದೇ ಹಾಕಿ ಫ್ರೈ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಈ ಥರದ್ದು ಅಗಾಲದ ಪಾತ್ರೆ ಇಟ್ಟಿದ್ದೀನಿ. ನೋಡಿ, ಈ ಥರ ತುಂಬಾ ತೆಳುನೂ ಬೇಕಾಗಿಲ್ಲ, ಸ್ವಲ್ಪ ದಪ್ಪನೂ ಬೇಕಾಗಿಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ಇದನ್ನು ಪ್ರೆಸ್ ಮಾಡಿ ಈ ಥರ ಬಿಸಿಯಾಗಿರುವಂತಹ ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಇದು ಜಾಸ್ತಿ ಟೈಮೂ ತಗೊಳ್ಳಲ್ಲ ಫ್ರೈ ಆಗೋದಕ್ಕೆ. ಯಾವಾಗ ಫ್ರೈ ಆಗಿದೆ ಅಂತೇಳಿ ಗೊತ್ತಾಗುತ್ತೆ ಅಂದರೆ, ಈ ಎಣ್ಣೆಯಲ್ಲಿ ಹಾಕ್ಕೊಳ್ಳುವಾಗ ಈ ಥರ ಬಬಲ್ಸ್ ಬರುತ್ತಲ್ವ, ಆ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಏನು ಕಮ್ಮಿ ಆಗಿಬಿಡುತ್ತೆ, ಕಂಪ್ಲೀಟಾಗಿ ಮಾಯ ಆಗಿಬಿಡುತ್ತೆ. ಆವಾಗ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಂತೇಳಿ ಅರ್ಥ. ಸೊ ನೋಡಿ, ಇವಾಗ ಅಗಾಲವಾಗಿರೋ ಪಾತ್ರೆ ಹಾಕಿರೋದ್ರಿಂದ ಈ ಥರ ಜಾಸ್ತಿನ ಹಾಕಿ ನಾವು ಫ್ರೈ ಮಾಡ್ಕೋಬೋದು. ಸ್ವಲ್ಪ ಟೈಮ್ ಏನು ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಒಂದೊಂದೇ ಎರಡೆರಡು ಈ ಥರ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಟೈಮ್ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಥರ ಅಗಾಲ ಆಗಿರೋ ಪಾತ್ರೆನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸೈಡಲ್ಲಿ ಫ್ರೈ ಆದಾಗ ಗೊತ್ತಾಗುತ್ತಲ್ವ, ಸೊ ಅದನ್ನು ಸ್ವಲ್ಪ ಏನು ಪಲ್ಟಾಯಿಸಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆಯಲ್ಲಿ ಎಲ್ಲ ಬಬಲ್ಸೂ ಏನು ಖಾಲಿ ಆಗಿಬಿಟ್ಟಿದೆ, ಎಲ್ಲ ಖಾಲಿ ಆಗಿಬಿಟ್ಟಿದೆ ಬಬಲ್ಸ್. ಇವಾಗ ಜಾಸ್ತಿ ಬಬಲ್ಸ್ ಏನಿಲ್ಲ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಕ್ರಿಸ್ಪಿ ಆಗಿದೆ ಇದು. ಇವಾಗ ಇದನ್ನು ನಾನಿಲ್ಲಿ ತೆಗಿತಾ ಇದ್ದೀನಿ. ಇದನ್ನು ನಾವು ಏನು ಸ್ಟೋರ್ ಮಾಡಿಡೋದಾದರೆ ಕಂಪ್ಲೀಟಾಗಿ ತಣ್ಣಗಾಗಬೇಕಿದು, ಇಲ್ಲಾಂದರೆ ಏನು ಸಾಗಿ ಆಗಿಬಿಡುತ್ತೆ. ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ. ಇದೇ ಥರ ಕ್ರಿಸ್ಪಿಯಾಗಿರುತ್ತೆ, ಬಟ್ ತಣ್ಣಗಾದ್ಮೇಲೆ ಇದನ್ನು ಸ್ಟೋರ್ ಮಾಡಿ ಇಡಬೇಕು, ಇಲ್ಲಾಂದರೆ ಹೇಳಿದ್ನಲ್ಲ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ಥರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇದನ್ನು ಏರ್ ಟೈಟ್ ಕಂಟೈನರ್, ಅಂದರೆ ಏನು ಏರ್ ಟೈಟ್ ಡಬ್ಬ ಏನಾದರೂ ಬರುತ್ತಲ್ವ, ಅದರಲ್ಲಿ ಹಾಕಿ ಇಡಬೇಕು. ಆವಾಗ ನಾವು ಇದನ್ನು ಕಮ್ಮಿ ಅಂದ್ರೂ, ಅಂದರೆ 1 ತಿಂಗಳೆಲ್ಲ ಇದು ಉಳಿಯಲ್ಲ ಅಂದರೆ ಖಾಲಿ ಆಗಿಬಿಡುತ್ತೆ ಮನೆಯಲ್ಲಿ. 1 ತಿಂಗಳೆಲ್ಲ ಉಳಿದಿಲ್ಲ ನಮ್ಮ ಮನೆಯಲ್ಲಿ, 15 ಡೇಸ್ 10 ಡೇಸಲ್ಲೇ ಖಾಲಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡಿ ಏನು ಡಬ್ಬದಲ್ಲಿ ಹಾಕಿ ಮುಚ್ಚಿಟ್ರೆ ಏನೂ ಆಗಲ್ಲ ಇದು. ಸೊ ಇವತ್ತು ಒಂದೇ ರೆಸಿಪಿನ ಮಾಡಿರೋದು ನಾನು, ಅಂದರೆ ಹಬ್ಬದ ಅಡುಗೆ ಇದೆಯಲ್ವ, ಅದು ಒಂದೇ ಮಾಡಿರೋದು. ಇನ್ಶಾಲ್ಲ ನಾಳೆ ಒಂದು ಮಾಡ್ತೀನಿ ಅಂತೇಳಿ. ಸೊ ಇವಾಗ ಇಫ್ತಾರಿಗೂ ಟೈಮ್ ಆಗ್ತಾ ಬಂತು, ಏನೂ ಮಾಡಿಲ್ಲ ನಾನು, ಸುಸ್ತಾಗಿಬಿಟ್ಟಿತ್ತು. ಅದು ಮಾಡಿ ಹೋಗಿ ಒಂದು ಅರ್ಧ ಗಂಟೆ ಮಲಗಿದ್ದೆ. ಸೊ ಇವಾಗ ಎದ್ದು ಬಂದು ಇಲ್ಲಿ ನಾನು ಮೊಟ್ಟೆದು ಬೋಂಡ ಮಾಡ್ತಾರಲ್ವ, ಮೊಟ್ಟೆ ಬಜ್ಜಿ ಮಾಡ್ತಾರಲ್ವ, ಸೊ ಅದನ್ನು ಮಾಡೋಣ ಅಂತೇಳಿ ನಾನು ಮೊಟ್ಟೆನೂ ಬೇಯೋದಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ಈರುಳ್ಳಿನೂ ಕಟ್ ಮಾಡಿ ತಗೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಏನು ಕಮೆಂಟ್ ಮಾಡಿ, ಆಮೇಲೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಾನು ಫಸ್ಟಿಗೆಲ್ಲ ಮಾಡ್ತಾ ಇತ್ತಿಲ್ಲ. ನಮ್ಮ ಕೇರಳದಲ್ಲಿ ಒಬ್ಬರು ಆಂಟಿ ಇದ್ದಾರೆ,
ಅವರು ಈ ಥರದ್ದೆಲ್ಲ ಮಾಡ್ತಾ ಇದ್ದಿದ್ದು. ಇನ್ನೊಂದು ಕೇಕ್ ರೆಸಿಪಿ ಬರುತ್ತೆ, ಅದು ಈ ಥರ ಚಟ್ಟಿ ಪತ್ರ ಅಂತೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಅವರು ಮಾಡ್ತಾಯಿದ್ರು. ಸೊ ಅವರು ನಮಗೆ ಹಬ್ಬದಲ್ಲಿ ಮೊದಲೆಲ್ಲ ತಗೊಬಂದು ಕೊಡ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಆ ಥರದ್ದೇನು ತಗೊಬರ್ತಾ ಇಲ್ಲ. ಫಸ್ಟಿಗೆಲ್ಲ ತಗೊಬರ್ತಾ ಇದ್ರು, ನಾವು ಅವರೇ ತಗೊಬಂದು ತಿಂತಾ ಇದ್ದಿದ್ದು, ನಾವು ಮನೆಯಲ್ಲೇನು ಮಾಡ್ತಾ ಇತ್ತಿಲ್ಲ. ಬಟ್ ಇವಾಗ ಅಂದರೆ ಒಂದು 6-7 ವರ್ಷ ಆಯಿತು ನಾವು ಮನೆಯಲ್ಲಿ ಒಂದಲ್ಲ ಒಂದು ರೆಸಿಪಿನ ಮಾಡ್ತೀವಿ. ಇನ್ನೊಂದು ಬರುತ್ತಲ್ವ ಪೊರಿ ಉಂಡೆ ಅಂತ ಹೇಳ್ತಾರೆ, ಅದನ್ನು ಮಾಡ್ಕೋತೀವಿ. ಆಮೇಲೆ ಕಡಲೆ ಇದೆಯಲ್ವ, ಕಡಲೆ ಬೇಳೆ ಅಂತೇಳಿ ಬರುತ್ತೆ ತಿನ್ನೋದು. ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋದು, ಅದನ್ನು ತುಂಬಾ ಚೆನ್ನಾಗಾಗುತ್ತೆ, ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸೊ ಅದನ್ನು ಮಾಡ್ತೀವಿ. ಬಟ್ ನಾನು ಈ ಸಲ ಅದನ್ನು ಮಾಡಲ್ಲ ಅಂತ ಹೇಳಿದ್ದೀನಿ, ಯಾಕೆಂದರೆ ಒಂದೊಂದು ದಿವಸ ಒಂದೊಂದು ರೆಸಿಪಿ ಆಗುವಾಗ ಟೈಮ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಮಾಡಲ್ಲ. ನೋಡೋಣ, ಆದರೆ ಟೈಮ್ ಸಿಕ್ಕಿದರೆ ಮಾಡ್ಕೋತೀನಿ, ಇಲ್ಲಾಂದರೆ ಮಾಡಲ್ಲ ಅಂಥೇಳಿ. ಇವಾಗ ಒಂದು ರೆಡಿ ಆಗಿದೆ, ಇನ್ನೊಂದು ಅದೇ ಹೇಳಿದ್ನಲ್ಲ, ಒಂದು ಕೇಕ್ ಥರ ಬರುತ್ತೆ, ಅದನ್ನು ಮಾಡ್ಕೋತೀನಿ. ಆಮೇಲೆ ಒಂದು ಕೊಟ್ಟೆಪ್ಪ ಅಂತೇಳಿ ಹೇಳ್ತಾರೆ, ಅದನ್ನು ಒಂದು ಮಾಡ್ಕೋತೀನಿ. ಅದರದ್ದು ರೆಸಿಪಿನೂ ನಾನು ನಿಮ್ಮ ಜೊತೆ ಒಂದೊಂದಾಗಿಯೇ ಶೇರ್ ಮಾಡ್ಕೋತೀನಿ. ಸೊ ಇಲ್ಲಿ ಮೊಟ್ಟೆ ಬಜ್ಜಿದು ಮಸಾಲ ಎಲ್ಲ ರೆಡಿ ಆಗಿದೆ, ಅದಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ ಮೊಟ್ಟೆಗೆ. ಇವತ್ತು ಒಂದೇ ರೆಸಿಪಿನ ಮಾಡಿರೋದು, ಸಮೋಸ ಹೊರಗಡೆಯಿಂದ ತಗೊಬರೋಣ ಅಂತೇಳಿ, ಆಮೇಲೆ ಜ್ಯೂಸ್ ಅಷ್ಟೇ ಮಾಡಿರೋದು, ಜಾಸ್ತಿ ಏನು ಮಾಡಿಲ್ಲ. ಈ ಥರದ ಅಡುಗೆ ಎಲ್ಲ ಮಾಡ್ಕೊಳ್ಳುವಾಗ ಏನಾಗುತ್ತೆ ಅಂದರೆ ನಮಗೆ ಟೈಮ್ ಸಿಗಲ್ಲ. ಅಂದರೆ ಇಫ್ತಾರ್ ಎಲ್ಲ ರೆಡಿ ಮಾಡೋದಕ್ಕೆ ಏನಾದರೂ ಒಂದು ಮಾಡ್ಕೋಬೇಕು, ಇಲ್ಲಾಂದರೆ ಏನು ಹೊರಗಡೆಯಿಂದ ಸಮೋಸದಲ್ಲೇ ಅವತ್ತಿನ ಇಫ್ತಾರ್ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಹಾಗೆಯೇ ಇವತ್ತು ನನಗೆ ಸ್ವಲ್ಪ ಪಾನಿಪುರಿ ತಿನ್ನೋದಕ್ಕೂ ಮನಸ್ಸಾಗ್ತಾಯಿತ್ತು. ಸೊ ಅದಕ್ಕೋಸ್ಕರ ದೇರಳಕಟ್ಟೆಗೆ ಒಂದು ರೌಂಡ್ ಹೋಗಿ ಬರೋಣ ಅಂತೇಳಿ ನಾನು ಹಸ್ಬೆಂಡು ಮಗಳು ಹೋಗ್ತಾ ಇದ್ದೀವಿ. ಹೋಗಿ ಏನು ಪಾನಿಪುರಿ ತಿಂದ್ಕೊಂಡು ಬರೋಣ ಅಂತೇಳಿ. ಎಲ್ಲ ಕಡೆ ರೋಡ್ ಸೈಡಲ್ಲಿ ಈ ಥರದ ಅಂಗಡಿಗಳು, ಚಿಕ್ಕ ಚಿಕ್ಕ ಅಂಗಡಿಗಳು ದೇರಳಕಟ್ಟೆಯಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಪೊಲ್ಸ್ ಅಂತ ಹೇಳ್ತಾರಲ್ವ, ಆ ಥರ ಇದೆ ದೇರಳಕಟ್ಟೆ. ನೋಡೋದಕ್ಕೇ ಖುಷಿಯಾಗುತ್ತೆ ಹೋಗೋದಕ್ಕೂ. ಸೊ ಇಲ್ಲಿ ನಾನು ಮನೆಗೆ ಹೋಗುವಾಗ ಶುಗರ್ ಕೇನ್ ಜ್ಯೂಸ್ ಇದೆಯಲ್ವ, ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.